ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ್ಯೂ ಜರ್ನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಬರ್ತ್ಡೇ ಹೇಗೆ ನಡೀತು, ಏನೆಲ್ಲ ಸ್ಪೆಷಲ್ ಮಾಡಿದ್ವಿ ಅದನ್ನೆಲ್ಲ ತೋರಿಸ್ತೀನಿ. ಇದು ಪಾರ್ಟ್ 1 ವಿಡಿಯೋ. ಬನ್ನಿ ಮತ್ತ್ಯಾಕೆ ವೇಟ್ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿ ಪೂಜೆ ಇರೋದ್ರಿಂದ ನಾನು ಬೆಳಿಗ್ಗೆ 4:15 ಎದ್ದೆ. ನೆಲ ಒರೆಸೋ ಕೆಲಸ ನಂದಾಗಿತ್ತು. ನಿದ್ದೆ ಸರಿ ಆಗದೆ ಇರೋದ್ರಿಂದ ಟಯರ್ಡ್ ಆಗಿದೆ, ಆದರೂ ಕೆಲಸ ಮಾಡಬೇಕಲ್ವಾ, ಅದಕ್ಕೆ ಬೇಗ ಒಂದು 8 ರೂಮನ್ನು ಒರೆಸ್ಬಿಟ್ಟೆ. ಇದರಲ್ಲಿ ಅಷ್ಟೊತ್ತಿಗಾಗಲೇ ನಮ್ಮ ಮಮ್ಮಿ ಮತ್ತು ಅತ್ತೆ ಎದ್ದು ಅಡುಗೆಗೆ ಏನೇನು ಬೇಕು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದರು. ಅಡುಗೆಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಆದರೆ ನಾನು ಮಾತ್ರ ಇನ್ನೂ ಕ್ಲೀನಿಂಗ್ ಮಾಡ್ತಾನೇ ಇದ್ದೆ. ಅಷ್ಟೊತ್ತಿಗಾಗಲೇ ಬೆಳಕಾಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಮನೆ ಮುಂದಿರೋ ಕಸ ತೆಗೆದು ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿದೆ. ಬ್ರೇಕ್ಫಾಸ್ಟ್ಗೆ ಬನ್ಸ್ ಮಾಡಿದ್ರು. ಬನ್ಸನ್ನು ತಿಂದು ಟೀ ಕುಡಿದು ಸ್ವಲ್ಪ ಕೂತ್ಕೊಂಡೆ. ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊ ಬಂದಿರೋದ್ರಿಂದ ಸ್ವಲ್ಪ ಸುಸ್ತಿದೆ. ಎಲ್ಲ ಕೆಲಸನೂ ಮುಗೀತು. ಉಳಿದಿರೋದು ರಂಗೋಲಿ ಹಾಕೋದಷ್ಟೇ. ಟೈಮ್ ಸ್ವಲ್ಪ ಇರೋದ್ರಿಂದ ಸಣ್ಣ ರಂಗೋಲಿ ಹಾಕಿ ಆ ಕೆಲಸನೂ ಮುಗಿಸಿ ಈಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಡುಗೆ ಮಾಡ್ತಿದ್ರಲ್ವ, ಅಲ್ಲಿ ಹೋದೆ. ಅಷ್ಟೊತ್ತಿಗಾಗಲೇ ಅನ್ನದ ಸಾರಿಗೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ಕುದಿಲಿಕ್ಕೆ ಇಟ್ಟಿದ್ರು. ನಾನು ಬರೋದ್ರಲ್ಲೇ ಒಂದು 50% ಕೆಲಸನೇ ಮುಗಿಸ್ಬಿಟ್ಟಿದ್ದಾರೆ. ಬೇಳೆನೂ ಕೂಡ ಬೇಯಿಸಿಟ್ಕೊಂಡಿದ್ದಾರೆ. ಈಗ ತರಕಾರಿ ಬೆಂದಿದೆ ಅಂತ ನೋಡಿ ಬೇಳೆನ ಅದಕ್ಕೆ ಹಾಕ್ತಿದ್ದೀವಿ. ಮಮ್ಮಿ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ನಾನು ಈ ಕಡೆ ಸಾರು ಮಾಡ್ತಿದ್ರೆ, ಆ ಕಡೆ ಪಾತ್ರೆಯಲ್ಲಿ ಪಾಯಸಕ್ಕೆ ಎತ್ತಿದ್ದಾರೆ. ಬೇಸಿಗೆಗಾಲ ಆಗಿರೋದ್ರಿಂದ ಕಟ್ಟಿಗೆಗೇನು ಬರ ಇಲ್ಲ, ಅದರಿಂದ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಸಾರು ಮುಗೀತು. ಈಗ ನೆಕ್ಸ್ಟ್ ರೆಸಿಪಿ ಪನ್ನೀರ್ ಮಸಾಲ. ಅದನ್ನು ಮಾಡಲಿಕ್ಕೆ ಏನೇನು ಬೇಕು, ತರಕಾರಿ, ವಟಾಣಿ ಎಲ್ಲನೂ ಎತ್ತಿಟ್ಕೊಂಡಿದ್ದೀವಿ. ನಾನೊಂಥರ ಮೇನ್ ಕುಕ್ ಇದ್ದ ಹಾಗೆ. ಮನೇಲಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಾನು ಜಸ್ಟ್ ಎಲ್ಲ ಆ್ಯಡ್ ಮಾಡಿ ಪ್ರಿಪೇರ್ ಮಾಡಿಬಿಟ್ರೆ ಆಯಿತು. ಆ ಕಡೆ ಪಾಯಸನೂ ರೆಡಿ ಆಯಿತು, ಈ ಕಡೆ ತೊಂಡೆಕಾಯಿ ಪಲ್ಯನೂ ರೆಡಿ ಆಯಿತು. ನಾನು ಬಂದಿರೋದು ಪಪ್ಪ ಮಮ್ಮಿಗೆ ತುಂಬಾ ಹೆಲ್ಪ್ ಆಯಿತು. ನಾನು ಬರದೇ ಇದ್ದಿದ್ದರೆ ಅವರೇ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು. ಮಾಡ್ತಿದ್ರು, ಆದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಒಂದು 30 ಜನಕ್ಕೆ ಅಡುಗೆ ಮಾಡಬೇಕಲ್ವಾ, ಹಾಗಾಗಿ. ನನಗೆ ಅಡುಗೆ ಮಾಡೋದಂದರೆ ಇಷ್ಟ ಆಗಿರೋದ್ರಿಂದ ನನಗೇನು ಕಷ್ಟ ಅಂತ ಅನಿಸಲ್ಲ. ಅಡುಗೆ ಮುಗಿತಿದ್ದ ಹಾಗೆ ಈ ಕಡೆ ಪೂಜೆ ಶುರುವಾಯಿತು. ಇವತ್ತು ಗಣಹೋಮ, ಶಾಂತಿ ಹೋಮ ಮತ್ತು ಸತ್ಯನಾರಾಯಣ ಕಥೆ 3 ಒಟ್ಟಿಗೆ ಮಾಡ್ತಾಯಿದ್ದೀವಿ. ನನ್ನ ಬರ್ತ್ಡೇ ಅಂತ ಪೂಜೆ ಮಾಡ್ತಿರೋದಲ್ಲ, ಪ್ರತಿ ವರ್ಷವೂ ಒಂದು ಮಿತಿಗೆ ಪೂಜೆ ಮಾಡಬೇಕು ಅಂತ ಇರುತ್ತೆ. ಆ ಮಿತಿ ಬಂದಾಗ ಪ್ರತಿ ವರ್ಷ ಮಾಡ್ತೀವಿ. ಈ ಸರಿ ಎರಡೂ ಕೂಡ ಒಟ್ಟೊಟ್ಟಿಗೆ ಬಂದಿದೆ ಫಾರ್ ಅ ಫಸ್ಟ್ ಟೈಮ್. ನನ್ನ ಬರ್ತ್ಡೇಗೆ ಫಸ್ಟ್ ಟೈಮ್ ವೆಜಿಟೇರಿಯನ್ ಆಗಿದ್ದು ಇದೇ ವರ್ಷ. ಡೈಲಿ ಪೂಜೆ ನಾವೇ ಮಾಡ್ತೀವಿ. ಸ್ಪೆಷಲ್ ಡೇ ಇದ್ದಾಗ ಮಾತ್ರ ಭಟ್ಟನ್ನು ಕರೆಸ್ತೀವಿ. ಅವ್ರು ಕೂಡ ಬೇಗನೆ ಬಂದಿದ್ದರು, ಒಂದು 9 ಗಂಟೆ ಹಾಗೆ. ಇಲ್ಲಿ ಪೂಜೆ ಆದಮೇಲೆ ಒಳಗಡೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಜಾಸ್ತಿ ಹೊತ್ತೇನಾಗಲಿಲ್ಲ, ಬೇಗನೆ ಮುಗಿದೋಯ್ತು. ಹೊರಗಡೆ ಪೂಜೆ ಚೆನ್ನಾಗಾಯಿತು. ಆ ಪೂಜೆ ಮುಗಿಸಿ ಈಗ ಒಳಗಡೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಸತ್ಯನಾರಾಯಣ ಕಥೆ ಓದಲಿಕ್ಕೆ ಭಟ್ರು ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಾನು ದೇವ್ರಿಗೆ ಕೈ ಮುಗಿದು ಹಾಗೆ ಒಳಗಡೆ ಹೋದೆ. ಯಾಕಂದರೆ ಪಪ್ಪ ಮಮ್ಮಿ ಇಬ್ಬರು ಪೂಜೆ ಕೂತಿರೋದ್ರಿಂದ ಮನೆಗೆ ಬಂದ ನೆಂಟ್ರುಗಳಿಗೆ, ಅಂದರೆ ಗೆಸ್ಟ್ ಅಂದರೆ ದೊಡ್ಡಪ್ಪ ದೊಡ್ಡಮ್ಮ ಯಾರೇ ಬಂದರೂ ಕೂಡ ಅವರಿಗೆ ಕುಡಿಯೋಕೆ ಏನಾದರೂ ಕೊಡಬೇಕಲ್ವ, ಅದಕ್ಕೆ ಕಿಚನ್ ಕಡೆಗೇ ಇದ್ದೆ. ಮಹಾಪೂಜೆ ಹೊತ್ತಿಗೆಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಯಾರ್ಯಾರು ಈ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅವರೆಲ್ಲ ದೇವರಿಗೆ ಕೈ ಮುಗಿದು ಏನು ಬೇಕೋ ಬೇಡ್ಕೊಬಿಡಿ. ಮನಸ್ಸಲ್ಲಿ ಒಳ್ಳೇದಿದ್ದು ನಾವು ಬೇರೆಯವ್ರಿಗಾಗಲಿ ನಮಗಾಗಲಿ ಒಳ್ಳೇದು ಬೇಡ್ಕೊಂಡಾಗ ಅದು ಈಡೇರುತ್ತೆ. ಪೂಜೆ ಮುಗಿಸಿ ಬೆಳಿಗ್ಗೆ ಕಷ್ಟಪಟ್ಟು ಮಾಡಿರೋ ಅಡುಗೆನೆಲ್ಲ ಚೆನ್ನಾಗಿ ತಿಂದೆ. ಇದು ನನ್ನ ಬರ್ತ್ಡೇ ವಿಡಿಯೋ ಪಾರ್ಟ್ 1. ಪಾರ್ಟ್ 2ನೂ ಅಪ್ಲೋಡ್ ಮಾಡ್ತೀನಿ, ಖಂಡಿತ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.